ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈ ಥರ ಕೊಲೆ ಮಾಡೋದಾದರೆ ದಿನಕ್ಕೆ ಸಾವಿರಾರು ಕೊಲೆಗಳಾಗಬಹುದು. ಯಾಕಂದರೆ ಸಾಕಷ್ಟು ಸೆಲೆಬ್ರಿಟಿ ಅಂತಲ್ಲ, ನಾರ್ಮಲ್ ಯಾರೇ ಹುಡುಗಿಯರಿಗೂ ಒಂದಿಷ್ಟು ಜನ ಬ್ಯಾಡ್ ಕಮೆಂಟ್ಸ್ಗಳು ಮಾಡುವವರು ಇದ್ದೇ ಇರ್ತಾರೆ. ಸೋಷಿಯಲ್ ಮೀಡಿಯಾಗಳನ್ನು ಉಪಯೋಗಿಸೋರು, ಆ ಥರ ಉಪಯೋಗಿಸೋರು ಸಾಕಷ್ಟು ಜನ ಇರ್ತಾರೆ. ಸೊ ಅಂಥ ಒಂದು ಬೆಳವಣಿಗೆಯನ್ನು ನೋಡಿದರೆ ಇವತ್ತಿಗೆ ಲಕ್ಷಾಂತರ ಕೊಲೆಗಳೇ ಆಗಬೇಕು. ಬಟ್ ಈ ಕೊಲೆ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು, ಪವಿತ್ರ ಗೌಡ ಅವರಿಗೆ ಕಾನೂನಿತ್ತು, ಸೊ ಕಾನೂನು ಮೊರೆ ಹೋಗ್ಬೋದಿತ್ತು, ಕೊಲೆ ಮೊರೆ ಹೋಗಿದ್ದಾರೆ. ಸೊ ನೀವು ಕಂಡಂತೆ ಪವಿತ್ರ ಗೌಡ ಹೇಗೆ ಅಂತ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಯಾಕಂದರೆ ಅವರು ಡೀಲ್ ಹಂಗೆ ಮಾಡಿರೋದು ನನಗೆ ಗೊತ್ತಿಲ್ಲ. ಬಟ್ ಎಲ್ಲರ ಮನೇಲೂ ಆದಾಗ ಒಂದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ತುಂಬಾ ಡೀಪಾಗಿ ಹೋದಾಗ ಏನು ಅನಿಸ್ಬಿಡುತ್ತೆ ಗೊತ್ತಾ, ಒಂದೊಂದು ಸತಿ ನಮ್ಮ ಮನೇಲಿ ಆದಾಗ, ಇವಾಗ ನನಗೆ ಆದಾಗ ನಾನು ನಮ್ಮ ಅಮ್ಮನಿಗೆ ಹೇಳ್ತಾ ಇದ್ದೆ, ನಾನು ನಿಜವಾಗ್ಲೂ ಹೇಳ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿರ್ಲಿಲ್ಲ. ಇದು ನನ್ನ ಒಂದು ಉತ್ತರ. ಯಾಕಂದರೆ ಫಸ್ಟು ನನ್ನ ಅಮ್ಮ ನನಗೆ, ಸೊ ನಾನು ಏನೇ ವಿಷಯ, ದುಃಖ ಆಗಿರ್ಬೋದು, ನನ್ನ ಖುಷಿ ವಿಷಯ ಆಗಿರ್ಬೋದು, ಫಸ್ಟ್ ನಾನು ಅಮ್ಮನ ಹತ್ರ ಶೇರ್ ಮಾಡ್ಕೋತೀನಿ. ನಮ್ಮಮ್ಮ ಏನು ಡಿಸಿಷನ್ ತೊಗೋತಾರೆ ಅದ್ರ ಮೇಲೆ ನಾನು ಇದು ಮಾಡ್ತಿದ್ದೆ. ಸೊ ನಮ್ಮಮ್ಮ ಈ ಥರ ಒಂದು ಇನ್ಸಿಡೆಂಟ್ ನನಗೆ ಆಗಿದೆ. ಸೊ ಅದೇ ಕಾರಣದಲ್ಲಿ ನಾನು ಇಷ್ಟು ಧೈರ್ಯವಾಗಿ, ತುಂಬ ಜನ ಬಂದರು ಮನೆಯಲ್ಲಿ ಕೇಳಿದ್ರು, ಇಷ್ಟು ಪ್ರೆಸ್ ಮೀಟ್ ಮಾಡ್ತಿದ್ದೀರಾ, ಇಷ್ಟು ಧೈರ್ಯವಾಗಿ ನೀವು ಎಲ್ಲ ಮೀಡಿಯಾ ಮುಂದೆ ಮಾತಾಡ್ತಿದ್ದೀರಾ, ಏನಕ್ಕೆ ಯಾರು ನೀವು ದರ್ಶನ್ ಸರ್ ಅಷ್ಟು ಕ್ಲೋಸು ಅಲ್ಲ ನಿಮಗೆ, ನೀವು ಅವರ ಫ್ರೆಂಡು ಅಲ್ಲ, ಅವರಿಂದ ನಿಮಗೇನೂ ಆಗಿಲ್ಲ. ಆ್ಯಸ್ ಎ ಒಂದು ಡಿ ಬಾಸ್ ಸೆಲೆಬ್ರಿಟಿಯಾಗಿ ಇಷ್ಟೊಂದು ಧೈರ್ಯವಾಗಿ ಯಾಕೆ ನೀವು ಇದು ಮಾಡ್ತಿದ್ದೀರಾ, ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ, ನಿಮ್ಮ ಕೆರಿಯರ್ಗೇನು ಹೇಟ್ ಆಗಲ್ವಾ, ಲೈಕ್ ಒಂದು ನೆಗೆಟಿವ್ ಅನ್ನೋ ಒಂದು ಬರುತ್ತೆ ಅಂತ. ಸೊ ನಾನು ಹೇಳಬೇಕು ಅಂದಾಗ ದರ್ಶನ್ ಸರಿಂದ ನಮ್ಗೆ ಎಷ್ಟು ಯೂಸ್ ಆಗಿದೆ ಅಂದರೆ, ಅವರ ಸೆಲೆಬ್ರಿಟೀಸ್, ನಾವು ಅವರ ಅಭಿಮಾನಿ ಅಂದಿದ ತಕ್ಷಣ ಒಂದು ನಟಿ, ಇವಾಗ ನಾನು ಬೆಳೆದಿರೋವಂಥ ನ್ಯೂ ಕಮರ್, ಸೊ ಅದಕ್ಕೆ ನಾನು ಅವರ ಅಭಿಮಾನಿ ಅಂದಿದ ತಕ್ಷಣ ಅವರ ಅಭಿಮಾನಿಗಳು ನನಗೆ ಫಾಲೋವರ್ಸ್ ಆಗ್ತಾರೆ, ನನ್ನ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾರೆ. ಅದು ಒಂದು ಪಾಸಿಟಿವ್ ವೇ ಆದಾಗ. ಈ ಒಂದು ನೆಗೆಟಿವ್ ಬಂದಾಗ ಒಂದಷ್ಟು ಜನ ಅಭಿಮಾನಿಗಳು ನನಗೆ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮೇಡಮ್ ಒಂದೇ ಒಂದು ವಿಡಿಯೋ ಬೈಟ್ಸ್ ಕಳಿಸ್ತೀರಾ ನೀವು ನಮ್ಮ ಬಾಸ್ಗೆ ಪರವಾಗಿ ಅಂತ. ಸೊ ಅವಾಗ ನನಗೆ ಇಡೀ ಒಂದು ವಿಷಯ ನೋಡಿದಾಗ ಯಾಕೆ ಅಲ್ಲ, ಇವಾಗ ನಮಗೂ ಈ ಥರ ಒಂದು ಪ್ರಾಬ್ಲಮ್ ಆದಾಗ ನಾನು ನಮ್ಮ ಅಮ್ಮನಿಗೆ ಹೇಳ್ತಿದ್ದೆ. ನಮ್ಮಮ್ಮ ಅವಾಗ ಆ ಒಂದು ಡೀಲ್ ಹೇಗೆ ಮಾಡಿದ್ರು ಅಂದರೆ, ಅವ್ರಿಗೆ ಕಾಲ್ ಮಾಡಿದ್ರು ಡೈರೆಕ್ಟಾಗಿ, ನೀನು ಯಾರಪ್ಪ, ಏನು, ನನ್ನ ಮಗಳು, ನನ್ನ ಇಷ್ಟ, ನನಗೆ ತೊಂದರೆ ಇಲ್ಲ, ನಿನಗೇನು ಪ್ರಾಬ್ಲಮ್ಮು ಅಂತ ಕೇಳಿದ್ರು. ಸಾರಿ ಅಮ್ಮ, ನನಗೆ ಗೊತ್ತಿರಲಿಲ್ಲ ಈ ಥರ ಇವರು ಆರ್ಟಿಸ್ಟು ಹಿಂಗೆ ಏನೋ ಅಂತ. ಓಕೆ ಅಂತ ಅದು ಅಲ್ಲಿಗೆ ಮುಗೀತು. ಬಟ್ ಈ ಒಂದು ಪ್ರಕರಣ ಒಂದು ನನಗನ್ಸುತ್ತೆ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಅನ್ನೋ ಫೀಲ್ ಆಗುತ್ತೆ. ಬಿಕಾಸ್ ಯಾರು ಅಷ್ಟು ನೆಕ್ಸ್ಟು ಟೈಮ್ ಆ ಥರ ಒಂದು ಡಿಸಿಷನ್ಗೆ ಯಾರು ತೊಗೊಳಕ್ಕೆ ಎಲ್ಲರೂ ಎದುರ್ಕೊತಾರೆ ಈ ಕೇಸಿಂದ. ಸೊ ಭಯ ಪಡ್ತಾರೆ. ದರ್ಶನ್ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದು ಕೊಲೆ ಆರೋಪಿ ಅಂತ. ಸೊ ಇನ್ನೂ ಅದು ಕೊಲೆ ಮಾಡಿದ್ದಾರಾ ಇಲ್ವಾ ಅನ್ನೋದು ಇನ್ನೂ ಪ್ರೂವ್ ಆಗಿಲ್ಲ. ಬಟ್ ಸದ್ಯಕ್ಕೆ ಅವರು ಕಸ್ಟಡಿಗೆ ಮತ್ತೆ ತಗೊಂಡಿರುವ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪವಿತ್ರ ಇನ್ ಕೇಸ್ ಅವ್ರ ಹತ್ರ ಬಂದು ಹೇಳಿದ್ರು, ಕಾನೂನು ಕ್ರಮ ಕೈಗೊಳ್ಬೋದಿತ್ತಲ್ವಾ ಅಂತ ಹೇಳಿ. ಅದು ಮಾಡ್ಬೋದಾಗಿತ್ತು, ಬಟ್ ಹಾಗೋಗಿದೆ. ಸೊ ಅದ್ರ ಬಗ್ಗೆ ಮಾತಾಡಿ ಏನು ಯೂಸ್ ಇಲ್ಲ. ನಾನು ಅಷ್ಟು ದೊಡ್ಡೋಳಲ್ಲ ಅದ್ರ ಬಗ್ಗೆ ಎಲ್ಲ ಹೇಳೋದಕ್ಕೆ. ಸೊ ಕಾನೂನಿದೆ, ಅದು ಹೇಗೆ ಕ್ರಮ ತಗೊಳುತ್ತೆ ನಾವೆಲ್ಲರೂ ಭದ್ರವಾಗಿರಬೇಕು. ಯಾಕಂದರೆ ಅದು ಹೋಗಿರೋದು ಒಂದು ಜೀವ ಅಲ್ಲ, ರೇಣುಕಾ ಸ್ವಾಮಿ. ಸೊ ಇಲ್ಲಿ ಏನೇ ಬೇರೆ ಏನೋ ಆಗಿದ್ರು ಒಂಥರ ಒಂದು ಜೀವಕ್ಕೆ ನಾವು ಬೆಲೆ ಕೊಡಲೇಬೇಕಾಗತ್ತೆ. ಅದಕ್ಕೆ ಒಂದು ಅವರ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸಗಳು ನಾವೆಲ್ಲರೂ ಮಾಡಬೇಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಕಾನೂನು ಏನು ಕ್ರಮಗಳನ್ನ ತಗೊಳುತ್ತೆ ನಾವೆಲ್ಲರೂ ಅದನ್ನು ಕೇಳಲೇಬೇಕು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.